ಓಂ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ, 348ನೇ ಪುಟದಲ್ಲಿ ಪಾಠ ಆಗ್ತಾ ಇತ್ತು. ಏನ್ ಪಾಠ ನಡೀತಿತ್ತು ಅಂದ್ರೆ, ಹೃದಯದಲ್ಲಿರುವ ಭಗವಂತನ ಪಟ್ಟಣ ಪುರ, ಆ ಪುರದ 5 ದ್ವಾರಗಳು, ಆ 5 ದ್ವಾರಕ್ಕೆ ದ್ವಾರಪಾಲಕರು ಯಾರು ಅಂತನ್ನುವ ವಿಷಯ ನಡೀತಾ ಇತ್ತು. ಇದನ್ನು ಹೇಳ್ತಾ ಇರುವಾಗ ಶ್ರೀಮದಾಚಾರ್ಯರು ಉಪನಿಷತ್ತಿನ ಭಾವವನ್ನು ತಿಳಿಸ್ತಾ, ನಾವು ಹೃದಯದಲ್ಲಿದ್ದ ಭಗವಂತನ ಪೂರ್ವದ್ವಾರಕ್ಕೆ ಪ್ರಾಣ ಎಂಬ ಹೆಸರಿನಿಂದ ಸೂರ್ಯನಿದ್ದಾನೆ, ದಕ್ಷಿಣ ದಿಕ್ಕಿನ ದ್ವಾರಕ್ಕೆ ವ್ಯಾನ ಎಂಬ ಹೆಸರಿನಿಂದ ಚಂದ್ರನಿದ್ದಾನೆ, ಪಶ್ಚಿಮ ದ್ವಾರಕ್ಕೆ ಅಪಾನ ಎಂಬ ಹೆಸರಿನಿಂದ ಅಗ್ನಿ ಇದ್ದಾನೆ, ಆಮೇಲೆ ಉತ್ತರ ದ್ವಾರಕ್ಕೆ ಸಮಾನ ಎಂಬ ಹೆಸರಿನಿಂದ ಇಂದ್ರನಿದ್ದಾನೆ, ಉದಾನ ಎಂಬ ಹೆಸರಿನ ಮುಖ್ಯ ಪ್ರಾಣದೇವರು ಊರ್ಧ್ವದ್ವಾರಾಧಿಪತಿಗಳಾಗಿದ್ದಾರೆ ಅಂತ ಹೀಗೆ ತಿಳಿಸಿಕೊಟ್ರು. ಜೊತೆಗೇನು ಅಂತಂದ್ರೆ, ಅವರು ಯಾವ ಯಾವ ವಸ್ತುಗಳಿಗೆ ಯಾವ ಯಾವ ವಿಷಯಗಳಿಗೆ ಅಧಿಪತಿಗಳಾಗಿದ್ದಾರೆ ಅಂತೂ ಹೇಳಿಕೊಟ್ಟಿದ್ದಾರೆ. ಸೂರ್ಯ ಇವರು ತೇಜಸ್ಸಿಗೂ ಅನ್ನಕ್ಕೂ ಅಭಿಮಾನಿಗಳಾಗಿದ್ದಾರೆ. ಚಂದ್ರ ಇವರು ಯಶಸ್ಸಿಗೂ ಮತ್ತು ಲಾವಣ್ಯ ಅಂದ್ರೆ ದೇಹದ ಸೌಂದರ್ಯ, ಅದಕ್ಕೂ ಅಧಿಪತಿಗಳಾಗಿದ್ದಾರೆ. ಇನ್ನ ಪಶ್ಚಿಮ ದಿಕ್ಕಿನ ದ್ವಾರಕ್ಕೆ ಅಧಿಪತಿಯಾದ ಅಗ್ನಿ, ಆತ ಅನ್ನಕ್ಕೂ ಬ್ರಹ್ಮ ತೇಜಸ್ಸಿಗೂ ಅಧಿಪತಿಯಾಗಿದ್ದಾನೆ. ಉತ್ತರ ದ್ವಾರಾಧಿಪತಿಯಾದ ಇಂದ್ರ ಮತ್ತೆ ಕೀರ್ತಿಗೂ ಐಶ್ವರ್ಯಕ್ಕೂ ಅಭಿಮಾನಿಗಳಾಗಿದ್ದಾರೆ. ಊರ್ಧ್ವದ್ವಾರಾಧಿಪತಿಗಳಾಗಿರುವ ಮುಖ್ಯ ಪ್ರಾಣದೇವರು ಸರ್ವಜ್ಞರಾಗಿದ್ದಾರೆ, ಮಹಾ ಸಮರ್ಥರು, ಪೂರ್ಣರಾಗಿದ್ದಾರೆ ಎನ್ನುವಂತಹ ಮಾತನ್ನು ತಿಳಿಸಿಕೊಟ್ರು. ಅದರ ಮೇಲೊಂದು ಸೂಕ್ಷ್ಮವಾದ ಪ್ರಶ್ನೆ ಮಾಡಿಕೊಂಡು ಆಚಾರ್ಯರು ಉತ್ತರ ಕೊಡುತ್ತಾರೆ. ನೀವು ಇವರನ್ನ ದ್ವಾರಾಧಿಪತಿಗಳು ಅಂತ ಕರೆಯುವುದಾದರೆ, ಹಾಗಾದರೆ ಜಯ ವಿಜಯರು ಮೊದಲಾದವರಿದ್ದಾರಲ್ಲ, ಅವರು ಏನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಆಚಾರ್ಯ ಅಂತಾರೆ, ದ್ವಾರಗಳು 2, ಹೊರದ್ವಾರ ಮತ್ತು ಒಳದ್ವಾರ ಅಂತ 2 ಭಾಗಗಳಿವೆ. ಹೊರಗಿನ ದ್ವಾರಕ್ಕೆ ಜಯ ವಿಜಯಾದಿಗಳು ಪಾಲಕರಾಗಿದ್ರೆ, ಒಳಗಿನ ದ್ವಾರಕ್ಕೆ ಇವರೆಲ್ಲರೂ ದ್ವಾರಪಾಲಕರಾಗಿದ್ದಾರೆ ಅಂತ ತಿಳಿದುಕೊಳ್ಳ್ರಿ ಅಂತ. ಇದಾದ ಮೇಲೆ ನಿನ್ನೆ ನಾನು ಕೊನೆಯಲ್ಲಿ ಹೇಳ್ತಾ ಇರುವಾಗ ಈ 5 ಪ್ರಾಣ ವ್ಯಾನ ಅಪಾನ ಸಮಾನ ಉದಾನಗಳನ್ನು ಪಂಚಾಹುತಿಗಳನ್ನ ತೆಗೆದುಕೊಳ್ಳುವುದರಿಂದ ಏನಾಗ್ತದೆ ಅಂತ ಹೊರಟಿದ್ವಿ ನಾವು. ಹೌದಾ? ನಮ್ಮಲ್ಲಿ ಪ್ರಾಯ ಕ್ರಮ ಯಾಕೆ ಹಾಗೆ ಬಂದಿದೆಯೋ ಗೊತ್ತಿಲ್ಲ. ನಾನು ಇವತ್ತಿನವರೆಗೂ ಹಾಗೆ ಹೇಳ್ತೀನಿ, ಆದ್ರೆ ಹೀಗೆ ಹೇಳಬೇಕು ಏನೋ ಅಂತ ಅನಿಸ್ತದೆ ನೋಡಿದ್ರೆ. ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಅಂತ ಆಹುತಿ ತಗೊಳ್ಳೋದಲ್ಲ. ಪ್ರಾಣಾಯ ಸ್ವಾಹ, ವ್ಯಾನಾಯ ಸ್ವಾಹ, ಅಪಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಉದಾನಾಯ ಸ್ವಾಹ ಅಂತೆ ಆಹುತಿಗಳನ್ನ ತೆಗೆದುಕೊಳ್ಳಬೇಕು. ಮೊದಲನೇದ್ದು ಪ್ರಯತ್ನ ಮಾಡೋಣ ಅಂತ ಬದಲಾವಣೆ ಮಾಡ್ಲಿಕ್ಕೆ. ಬಹಳ ದಿವಸದಿಂದ ಹಂಗ ಮಾಡ್ಕೋತ ಬಂದ್ಬಿಟ್ಟಿವಿ, ಆಗಂಗಿಲ್ಲ ಇಷ್ಟಲಗೋನೆ. 1. ಎರಡನೇದ್ದು, ಅನ್ನದ ಪೂರ್ವಭಾಗಕ್ಕಿರುವಂತಹ ಒಂದು ತುತ್ತನ್ನ ತೆಗೆದುಕೊಂಡು ಬಾಯಲ್ಲಿ ಹಾಕೊಳ್ಳುವಾಗ ಪ್ರಾಣಾಯ ಸ್ವಾಹ, ದಕ್ಷಿಣ ಭಾಗ, ಪಶ್ಚಿಮ ಭಾಗ, ಉತ್ತರ ಭಾಗ, ಮಧ್ಯಭಾಗ, ಹೀಗೆ ಪಂಚಾಹುತಿಗಳನ್ನು ತೆಗೆದುಕೊಳ್ಳಬೇಕು. 2 ನೋಟ್ ತಗೊಳ್ರಿ. ಏನ್ 2 ನೋಟ್ ತಗೋಬೇಕು ಅಂದ್ರೆ, ಪಂಚಾಹುತಿಗಳನ್ನ ತೆಗೆದುಕೊಳ್ಳುವ ಕ್ರಮ ಅಂತ ಬರ್ಕೊಂಡು 1.1 ಮತ್ತು 2 ಅಂತ 2 ಹಾಕೊಂಡ್ಬಿಡ್ರಿ, ಸರಿ ಹೋಗ್ತದೆ. ಪಂಚಾಹುತಿಗಳನ್ನ ತೆಗೆದುಕೊಳ್ಳುವ ಕ್ರಮ ಇದು ಉಪನಿಷತ್ತಿನಲ್ಲಿ ಬಂದದ್ದನ್ನೇ ಬೇರೆ ಕಡೆಗಳಲ್ಲಿ ಎಲ್ಲ ಗ್ರಂಥಕಾರರು ಹಿಡಿದಿದ್ದಾರೆ. ಸರಿನಾ? ಏನ್ ತಗೋಬೇಕು? ಆಹುತಿ ತೆಗೆದುಕೊಳ್ಳುವ ಕ್ರಮ ನೋಡ್ರಿ. ಪ್ರಾಣಾಯ ಸ್ವಾಹ ಎಂದು ಪೂರ್ವ ಭಾಗದಿಂದ,
ಬರ್ಕೊಳ್ರಿ. ಪ್ರಾಣಾಯ ಸ್ವಾಹ ಪೂರ್ವಭಾಗದಿಂದ. ಅಂದ್ರೆ ಅನ್ನದ ರಾಶಿಯಲ್ಲಿದ್ದಾಗ ಅನ್ನದ ರಾಶಿ ಹೆಂಗಿರ್ತದ? ಗುಡ್ ಇದ್ದಂಗೆ ಇರ್ತದ. ಪರ್ವತ ಇದ್ದಂಗಿದ್ರೆ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಊರ್ಧ್ವ ಸಿಕ್ಕೇ ಸಿಗ್ತದೆ ನಿಮ್ಗೆ. 5 ಭಾಗ ಸಿಗ್ತದೆ. ಸಾಧ್ಯವಾದರೆ ತುಳಸಿ ಇಟ್ಟುಕೊಂಡಿರ್ರಿ. ದೇವರಿಗೆ ಸಮರ್ಪಣೆ ಮಾಡಿದ ತುಳಸಿ 5 ಇಟ್ಟುಕೊಂಡಿರ್ರಿ. ಆ 5 ಇಟ್ಟುಕೊಂಡಿದ್ರೆ ಆ ಆಹುತಿಯ ಜೊತೆಗೆ ತುಳಸಿಯನ್ನು ತೆಗೆದುಕೊಳ್ಳಲಿಕ್ಕೆ ಬರ್ತದೆ. ಗೊತ್ತಾಯ್ತಾ? ಬರೇ ಅನ್ನ ತಗೊಳ್ಳೋಕ್ಕಿಂತ ತುಳಸಿ ಸಹಿತವಾಗಿ ತಗೊಳ್ಳೋದು. ಸರಿ, ಪ್ರಾಣಾಯ ಸ್ವಾಹ ಅಂತ ಪೂರ್ವದ್ವಾರದ ಆಹುತಿ, ವ್ಯಾನಾಯ ಸ್ವಾಹ ಅಂತ ದಕ್ಷಿಣ ದ್ವಾರದ ಆಹುತಿ. ಬರ್ಕೊಳ್ರಿ. ವ್ಯಾನಾಯ ಸ್ವಾಹ ಅಂತ ದಕ್ಷಿಣ ಭಾಗದ ಆಹುತಿಯನ್ನು ತಗೊಳ್ಬೇಕು. ಆಯ್ತಾ? ಇನ್ನು ಅಪಾನಾಯ ಸ್ವಾಹ ಪಶ್ಚಿಮ. ಅಪಾನಾಯ ಸ್ವಾಹ ಪಶ್ಚಿಮ. ಸಮಾನಾಯ ಸ್ವಾಹ ಅಂತ ಉತ್ತರ. ತಿಳಿತಿಲ್ಲೋ? ಉತ್ತರ ಅಂತ ಆಯ್ತಿಲ್ಲೋ? ಇನ್ನು ಉದಾನಾಯ ಸ್ವಾಹ ಅಂತ ಊರ್ಧ್ವ, ಅನ್ನದ ಮೇಲ್ಭಾಗದಲ್ಲಿರುವಂತಹದ್ದನ್ನ ತಗೊಳ್ಬೇಕು. ಇದು ತುಳಸಿಯನ್ನ ಸೇರಿಸಿಕೊಂಡು ತಗೊಳ್ಳೋದು ಬಹಳ ಶ್ರೇಷ್ಠ. ನೋಡ್ರಿ, ಈ ವೈಶ್ವಾನರ ಯಜ್ಞವನ್ನ ಪುರುಷರು ಅನುಸಂಧಾನದಿಂದ ಮಾಡಿರ್ತಾರಾದ್ದರಿಂದ ಪತ್ನಿಯಾದವಳು ಅವರ ಯಜ್ಞ ಪಾತ್ರದಲ್ಲಿಯೇ ತನ್ನ ಯಜ್ಞವನ್ನು ಮುಂದುವರಿಸಿದರೆ ಆಗ ಈ ಯಜ್ಞವು ಸಂಪೂರ್ಣಗೊಳ್ಳುತ್ತದೆ. ಒಂದು ವೇಳೆ ಅವರಿಗೆ ಗೊತ್ತಿಲ್ಲ ನಾವೇನ್ ಮಾಡ್ಬೇಕು ಅಂತಂದು ಪಾಪ ಹೆಣ್ಮಕ್ಳು ಅನ್ಕೊಂಡ್ರೆ, ಎಷ್ಟೋ ಮನೆಯಲ್ಲಿ ಗಂಡನ ಚಿತ್ರಾವತಿನೇ ಹೇಳ್ತಿರಂಗಿಲ್ಲ. ಪಾಪ ಹೆಣ್ಮಕ್ಳೇನೋ ಪುರಾಣ ಪಾಠಕ್ಕೆ ಹೋಗಿ ಬಂದಿರ್ತಾರೆ. ಅವ್ರೇನ್ ಮಾಡ್ಬೇಕು ಅಂತಂದ್ರೆ, ತಾವು ಊಟ ಮಾಡ್ತಾ ಇರುವಾಗ ಮನಸಾ ಸ್ಮರಣೆ ಮಾಡಿ ಊಟ ಮಾಡಿದ್ರು ಸಾಕು. ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ಳ್ರಿ. ಈ ದಿಕ್ಕಿನಲ್ಲಿ ಇಂತಿಂತವರು ಇದ್ದಾರೆ ಅಂತ ಸ್ಮರಣೆ ಮಾಡಿಕೊಂಡು ಊಟವನ್ನ ಪ್ರಾರಂಭ ಮಾಡಿದರೂ ಆ ಯಜ್ಞದ ಫಲ ಬರ್ತದ. ಯಾಕಂದ್ರೆ ಎಷ್ಟೋ ಮನೆಗೆ ಪಾಪ ಇರುವುದೇ ಇಲ್ಲ. ಆ ಗಂಡನ ಪೂಜೆನೂ ಮಾಡ್ತಿರಂಗಿಲ್ಲ, ಸಂಧ್ಯಾನ ಮಾಡ್ತಿರಂಗಿಲ್ಲ. ಇವರಿಗಾರ ಮಾಡಬೇಕು ಅಂತ ಇಚ್ಛಾ ಇರ್ತದೆ. ಆವಾಗ ಈ ವಿಷಯಗಳನ್ನೆಲ್ಲ ಮನಸಾಸ್ಮರನ್ ಅಂತ ಶಾಸ್ತ್ರ ಹೇಳ್ತದೆ. ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ಭೋಜನವನ್ನ ಮಾಡ್ರಿ. ಈಗ ನಿನ್ನೇನ್ ಹೇಳಿ ಹೊರಟಿದ್ದೆ ಅಂದ್ರೆ, ಇದ್ರ ಜೊತೆಗೆ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಭಗವದ್ಗೀತಾ ವಾಕ್ಯವನ್ನು ತಗೊಂಡಿದ್ವಿ. ಎಲ್ಲಿ ಬಂದಿತ್ತು? ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಭಗವದ್ಗೀತೆಯ 15ನೇ ಅಧ್ಯಾಯ. ನಿಮಗೆ ಆಶ್ಚರ್ಯ, 15ನೇ ಅಧ್ಯಾಯ ಸರ್ವಶಾಸ್ತ್ರ ಅರ್ಥಾಧ್ಯಾಯ ಅಂತದ. ಅದಕ್ಕೆ 15ನೇ ಅಧ್ಯಾಯದ 14ನೇ ಶ್ಲೋಕ ಬರ್ಕೊಂಡಿಟ್ಕೊಳ್ರಿ. ಭಗವದ್ಗೀತೆಯ 15, 14 ಏನದ? ಅದು ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಹೇಳಬೇಕು. ಸರಿ ಆಯ್ತಾ? ಬರ್ಕೊಂಡ್ರ ಏನಂತ ಹೇಳಿದ್ದು? ಓಕೆ. ಅಲ್ಲೊಂದು ಸ್ವಾರಸ್ಯ ಇತ್ತು. ಇವಾಗ ಏನ್ ಸ್ವಾರಸ್ಯ ಇತ್ತು ಅಂದ್ರೆ, ನಾ ಏನ್ ಹೇಳಿದ್ದೆ? ಪ್ರಾಣ ಅಪಾನ ಅಂತಂದಾಗ ಅದು ನಮಗ ಮುಖ್ಯ ಪ್ರಾಣದೇವರ ರೂಪಗಳು ಅಂತ ಅನಿಸ್ತದ. ಒಂದಾಗಿತ್ತು, ಚರ್ಚೆಯನ್ನೇ ಮಾಡಿದ್ವಿ. ಇದ್ರ ಮೇಲೆ ಸ್ವಲ್ಪ ಮುಂದಿನ ಅಂಶ. ಹೌದು, ಮುಖ್ಯ ಪ್ರಾಣದೇವರು ಪ್ರಾಣಾಪಾನ ಅನ್ನೋದಾದ ಮೇಲೆ ಪ್ರಾಣ ಅಪಾನ ಅನ್ನೋ ಶಬ್ದಕ್ಕೆ ಸೂರ್ಯ ಮತ್ತು ಅಗ್ನಿ ಅಂತ ಅರ್ಥ ಬಂದಿತ್ತೀಗ. ಯಾಕ? ಪೂರ್ವ ಪಶ್ಚಿಮ ದಿಕ್ಕಿನ ಅಧಿಪತಿಗಳವರು. ಸಿಕ್ಕದಿಲ್ಲೋ? ಅವರು ಒಬ್ರು ತೇಜಸ್ಸಿಗೆ ಅಭಿಮಾನಿಗಳು, ಇನ್ನೊಬ್ರು ಬ್ರಹ್ಮವರ್ಚಸ್ಸಿಗೆ ಅಭಿಮಾನಿಗಳಿದ್ದಾರೆ. ಸರಿನಾ? ಪ್ರಾಣಾಪಾನ ಸಮಾಯುಕ್ತ ಅನ್ನೋದ್ರಿಂದ ಏನಾತೀಗ? ನಾವು ಈ ಭಗವಂತ ಹೇಳೋ ಪ್ರಕಾರ ವೈಶ್ವಾನರ ಯಜ್ಞವನ್ನ ಸರಿಯಾಗಿ ಮಾಡಿದಾಗ ಪೂರ್ವ ದಿಕ್ಕಿನ ಹಾಗೂ ಪಶ್ಚಿಮ ದಿಕ್ಕಿನ ದ್ವಾರದ ಅಧಿಪತಿಗಳಾದ ಸೂರ್ಯ ಮತ್ತು ಅಗ್ನಿಯನ್ನು ಕರೆದುಕೊಂಡು ಅನ್ನವನ್ನ ಪಚನಗೊಳಿಸುತ್ತಾನೆ. ಯಾಕ ಅನ್ನ ಪಚನಗೊಳಿಸ್ತಾನ ಅಂತಂದ್ರೆ, ಆ ಅನ್ನ ಪಚನಗೊಂಡ ಅನ್ನ ಅವರು ಯಾವುದಕ್ಕೆ ಅಭಿಮಾನಿಗಳಾಗಿದ್ದಾರಲ್ಲ ಆ ಕ್ರಿಯೆಯನ್ನು ಉಂಟು ಮಾಡಬೇಕು ದೇಹದಲ್ಲಿ. ಉದಾಹರಣೆಗೆ ಅಗ್ನಿ ಇದ್ದಾನೆ, ಬ್ರಹ್ಮವರ್ಚಸ್ಸಿನ ಕೆಲಸವನ್ನ ಮಾಡ್ಬೇಕವ. ಆ ಅನ್ನ ಜೀರ್ಣ ಆಗ್ಬೇಕಲ್ಲ, ಜೀರ್ಣವಾಗಿ ದೇಹದಲ್ಲಿ ಬ್ರಹ್ಮವರ್ಚಸ್ಸು ಬರಬೇಕು. ಹಾಗೆ ಅವನು ನೋಡ್ಕೋತಾನೆ. ಅದಾದ ಮೇಲೆ ಸೂರ್ಯ ಏನಿದ್ದಾನ, ಅವನು ತೇಜಸ್ಸಿಗೆ ಅಭಿಮಾನಿಯಾಗಿದ್ದಾನೆ, ಅದನ್ನು ಅವರು ನೋಡಿಕೊಳ್ಳುತ್ತಾರೆ ಅಂತ ಇಷ್ಟು ವ್ಯವಸ್ಥೆ. ಇದರ ಮುಂದೆ ಇನ್ನೊಂದು ಹೇಳಿದ್ದೆ. ಏನು ಅಂದ್ರೆ, ಪ್ರಾಣ ಮತ್ತು ಅಪಾನಗಳು ಅಂದ್ರೆ ಶೇಷ ಮತ್ತು ಗರುಡರು ಅಂತ ಹೇಳಿದ್ದೆ. ಬರೆದಿಟ್ಕೊಳ್ರಿ. ಪ್ರಾಣ ಅಪಾನ ಅವನ್ನೆರಡನ್ನೇ ಹೇಳಿಕತ್ತೀನಿ ಸದ್ಯಕ್ಕೀಗ, ಬೇರೆ ಏನಿಲ್ಲ. ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತಂದಾಗ ಪ್ರಾಣ ಅಂದ್ರೆ ಶೇಷದೇವರು, ಅಪಾನ ಅಂದ್ರೆ ಗರುಡ ದೇವರು. ಇದನ್ನ ಐತರೇಯ ಉಪನಿಷತ್ನಲ್ಲಿ ಬಂದದ.
ನಾನು ಅಲ್ಲಿ ಪೇಜ್ ನಂಬರ್ ಎಲ್ಲ ಹೇಳಿ ನಿಮ್ಗೆ ಹಿಂದ್ ಹುಡುಕ್ರಿ ಮುಂದ್ ಹುಡುಕ್ರಿ ಮಾಡಂಗಿಲ್ಲ. ಈಗ ಸರಳ ವಿಷಯ ಹೇಳ್ಕೊತ ಹೋಗ್ತೀನಿ, ಕೇಳ್ಕೊಳ್ರಿ ಆಯ್ತಾ. ಏನ್ ಬರ್ಕೊಂಡ್ರಿ ನೀವು? ಪ್ರಾಣ ಅಂದ್ರ ಶೇಷದೇವರು, ಅಪಾನ ಅಂದ್ರೆ ಗರುಡದೇವರು. ಈಗ ಆ ಶ್ಲೋಕದ ಅರ್ಥ ಮಾಡಿಕೊಳ್ಳ್ರಿ. ಪ್ರಾಣ ಅಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಗರುಡ ಶೇಷದೇವರನ್ನ ಕರೆದುಕೊಂಡು ಹೋಗಿ ಪರಮಾತ್ಮ ಅಂದ್ರೆ ಗರುಡ ಶೇಷದೇವರಿಂದ ಸಹಿತನಾಗಿ ನಮ್ಮ ಅನ್ನವನ್ನ ಪಚನಗೊಳಿಸುತ್ತಾನೆ. ಅಲ್ರಿ ಗರುಡ ದೇವರು ಶೇಷದೇವರು ಯಾಕೆ ಬಂದ್ರು ಅನ್ನ ಪಚನಕ್ಕ? ಬಂದ್ರು, ಮತ್ ಪ್ರಾಣಾಪಾನ ಶಬ್ದವಾಚ್ಯರಾದಿಂದ ಬಂದ್ರು. ಸರಿ, ಅವ್ರೇನ್ ಕೆಲಸ ಮಾಡ್ತಾರ ಅಂತ ಕೇಳಿದ್ರೆ ಬಹಳ ಚಂದ ವಿಷಯದ. ಪ್ರಾಣ ಅಂದ್ರೆ ಶೇಷದೇವರು. ಆ ಶೇಷದೇವರು ನಮಗೆ ಪಂಚರಾತ್ರದ ವಿಷಯವನ್ನ ಕೇಳುವ ಮನಸ್ಸನ್ನ ಕೊಡ್ತಾರ. ಬರೆದುಕೊಳ್ರಿ. ಅಂದ್ರೆ ನಾವು ತಿಂದ ಅನ್ನವನ್ನ ಶೇಷದೇವರು ಜೀರ್ಣ ಮಾಡಿದರೆ ಆಗ ಏನ್ ಬರ್ತದ ಅಂದ್ರೆ ನಮಗ ಶಾಸ್ತ್ರವನ್ನ ಕೇಳಬೇಕು ಅನ್ನುವಂತಹ ಮನಸ್ಸು ಬರ್ತದ, ಬುದ್ಧಿ ಬರ್ತದ. ಎಂಥ ಶಾಸ್ತ್ರ? ಪಂಚರಾತ್ರವೆಂಬ ಶಾಸ್ತ್ರ. ಅದು ಪಂಚರಾತ್ರದ ಪಾಠ ಆಗ್ತದಿಲ್ಲೋ ಅಂತ ಕೇಳಿದ್ರು. ಪಂಚರಾತ್ರ ಎಂಬೋ ಗ್ರಂಥ ಬಹುಭಾಗ ಸಿಕ್ಕಿಲ್ಲ ನಮಗೆ. ಅದಕ್ಕೆ ಶ್ರೀಮದಾಚಾರ್ಯ ಏನ್ ಹೇಳ್ಯಾರ ಅಂದ್ರೆ ಗೀತಾ ತಾತ್ಪರ್ಯದಲ್ಲಿ ಹೇಳುವಾಗ ಭಗವದ್ಗೀತೆಯೇ ಪಂಚರಾತ್ರದ ಸಂಕ್ಷೇಪ ಅಂತ ಹೇಳಿದ್ದಾರೆ. ಗೀತಾಚ ಶಾಸ್ತ್ರ ಸಂಕ್ಷೇಪ ಅಂತ. ಅದರಿಂದ ನೀವು ಪಂಚರಾತ್ರ ಓದಿಲ್ಲ ಅಂತನ್ನುವ ದುಃಖ ಬಹಳ ಪಡ್ಲಿಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಪಡ್ರಿ ಅಂತ ಅರ್ಥ. ಅದಕ್ಕೆ ಪಂಚರಾತ್ರವನ್ನ ಏನ್ ಮಾಡ್ಬೇಕು ಅಂತಂದ್ರೆ ಗೀತೆಯನ್ನ ಓದಿದ್ರೆ ಪಂಚರಾತ್ರವನ್ನ ಓದಿದಂತೆ. ಅರ್ಥ ಆಯ್ತಾ ಈಗ? ಸೊ ನಮಗೆ ಎಂದದ್ರ ಗೀತಾ ಓದ್ಬೇಕು, ಗೀತಾ ಪಾರಾಯಣ ಮಾಡ್ಬೇಕು ಹಿಂಗ ಅನಿಸ್ತು ಅಂದ್ರೆ ಆ ಬುದ್ಧಿಯನ್ನ ಕೊಟ್ಟವರು ಯಾರು ಅಂದ್ರೆ ಶೇಷದೇವರು. ಯಾಕ? ನೀವು ಆ ಹೊತ್ತಿ ಅನ್ನ ತಗೊಂಡ್ರಲ್ಲ, ಹೊಟ್ಟೆ ಆಗಿದ್ಕೊಂಡು ಅದನ್ನ ಮಾಡ್ಲಿಕ್ಕತ್ತಾರ ಅವರು. ಅವ್ರು ಜೀರ್ಣ ಮಾಡಿದಾಗ, ಅವ್ರು ಸಂಕಲ್ಪ ಮಾಡಿದಾಗ ನಮಗ ಆ ಬುದ್ಧಿ ಬರ್ತದೆ. ಎರಡನೇದ್ದು ಅಪಾನ ಶಬ್ದಕ್ಕ ಗರುಡ ಅಂತ ಅರ್ಥ ಅದ. ಅಪಾನ ಶಬ್ದಕ್ಕೆ ಗರುಡ ಅಂತ ಅರ್ಥ ಇದ್ದಾಗ ಭಾರಿ ವಿಚಿತ್ರ ಏನು ಅಂದ್ರೆ ಆ ಗರುಡ ದೇವರು ವೇದ ಮಂತ್ರಗಳನ್ನ ಕೇಳಿಸ್ಬೇಕು ಅಂತ ಬುದ್ಧಿ ಕೊಡ್ತಾರೆ. ಅವ್ರು ಜೀರ್ಣ ಮಾಡಿದಾಗ ಅವು ಎಂದ್ರ ಒಂದ್ ದಿವ್ಸ ವೇದ ಕಿವಿಗೆ ಬಿತ್ತು ಅಂತ ಇಟ್ಕೊಳ್ರಿ. ದಿವಸ ಏನ್ ಬೆಳಂಗಿಲ್ಲ ವೇದ ಕಿವಿಗೆ. ಎಂದೋ ಒಂದ್ ದಿವ್ಸ ವೇದ ಕಿವಿಗೆ ಬಿತ್ತು ಅಂತಂದ್ರೆ ಓಹೋ ಇವತ್ತು ಗರುಡ ದೇವರು ತಾವು ಅನ್ನ ಜೀರ್ಣ ಮಾಡಿ ನಮ್ಗ ಆ ಬುದ್ಧಿ ಕೊಟ್ಟಾರ ಅಂತ ಅರ್ಥ. ಯಾಕಂದ್ರ ಅನ್ನದಲ್ಲಿ, ತಿಂದ ಅನ್ನದಲ್ಲಿ 3 ಭಾಗ ಆಗ್ತದೆ. ಇದೇ ಛಾಂದೋಗ್ಯೋಪನಿಷತ್ ಹೇಳ್ತದ. ತಿಂದ ಅನ್ನ 3 ಭಾಗ. ಒಂದು ಬಹಳ ಸ್ಥೂಲ ಭಾಗ ಇದ್ದದ್ದು ಅದು ಇದಕ್ಕೆ ಹೋಗ್ಬಿಡ್ತದ, ಮಲವಾಗಿ ಹೋಗ್ಬಿಡ್ತದ. ಇನ್ನೊಂದ್ ಸ್ವಲ್ಪ ಕಡಿಮೆ ಸ್ಥೂಲ ಇದ್ದದ್ದು ದೇಹದಲ್ಲಿ ಚರ್ಮ ಮಾಂಸ ರಕ್ತ ಆಗ್ಲಿಕ್ಕೆ ಹೋಗ್ತದ. ಇನ್ನೊಂದು ಸೂಕ್ಷ್ಮ ಭಾಗ ಇದ್ದದ್ದು ಮನಸ್ಸಾಗ್ತದ ಅಂತದ. ಹಿಂಗಾಗಿ ಅವರ ಅನ್ನವನ್ನ ಜೀರ್ಣ ಮಾಡಿ ಮನಸ್ಸು ಕೊಡ್ಬೇಕು. ಪ್ರತಿನಿತ್ಯದಲ್ಲಿ ಹೊಸ ಮನಸ್ಸು ಹುಟ್ಕೋತದ ನಮಗ. ಅನ್ನ ತಿಂದಂಗ್ ಮನಸ್ಸು ಹೊಸ ಹುಟ್ಕೋತದ. ಮತ್ತೆ ಹೊಡ್ತಾ ಹೊಡಿತೀರಿ ನೋಡ್ರಿ, ಹೊಡ್ತಾ ಹೊಡಿತೀರಿ ಅನ್ನವನ್ನ, ಅನ್ನದ ಮನಸ್ಸಾಗೆ ಆಗ್ತದೆ ಅದು. ಹಿಂಗಾಗಿ ಆ ಅನ್ನದಿಂದ ಮನಸ್ಸು ಹುಟ್ಕೊಳ್ತಕ್ಕಂತಹದ್ದು ಅಂತ ತಿಳ್ಕೊಳ್ರಿ. ಸರಿ, ಈಗೇನಾಯ್ತು? ವೇದವನ್ನ ಕೇಳಬೇಕೆಂಬುವಂತಹ ಮನಸ್ಸನ್ನ ಕೊಡ್ತಾರೆ ಗರುಡದೇವರು. ಸರಿ ಹೋತ? ಇನ್ನು ಮತ್ತೆ ನೋಡ್ರಿ, ಈಗ ವ್ಯಾನ ಅಂಬೋ ಶಬ್ದ ಇದೆ. ಯಾರ್ದು? ಪ್ರಾಣ ಅಪಾನ. ಅಪಾನ ಅಂತ ಅನ್ನೋ ಶಬ್ದಕ್ಕ ನಾವೇನ್ ಮಾಡಿದ್ವಿ ಅಂದ್ರೆ, ಈಗ ಹಿಂದೆ ಬರ್ರಿ, ಹಿಂದೆ ಯಾರು ಬಂದಿದ್ರು? ಅಗ್ನಿ ಇದ್ದ. ಆ ಅಗ್ನಿ ಏನ್ ಮಾಡ್ತಾರ ಅಂತ ಕೇಳಿದ್ರೆ ನಮಗೇನ್ ಮಾಡ್ತಾರ ಅಂದ್ರೆ ಅವರು ಶಾಸ್ತ್ರವನ್ನ ಉಚ್ಚಾರಣೆ ಮಾಡುವ ಸಾಮರ್ಥ್ಯ ಕೊಡ್ತಾರ. ಬರೆದಿಟ್ಕೊಳ್ರಿ. ವಾಗೀಂದ್ರಿಯಕ್ಕೆ ಅಭಿಮಾನಿಗಳವರಾದ್ದರಿಂದ ವೇದ ಮಂತ್ರಗಳನ್ನು ಹೇಳಲಿಕ್ಕೆ, ಶಾಸ್ತ್ರದ ವಾಕ್ಯಗಳನ್ನು ಹೇಳಲಿಕ್ಕೆ, ಜಪ ಮಾಡ್ಲಿಕ್ಕೆ ನಾಲಿಗೆಗೆ ಸಾಮರ್ಥ್ಯ ಕೊಡೋರು ಅಗ್ನಿ. ಎಲ್ಲಿದ್ದಾನೆ ಅಗ್ನಿ? ಅಪಾನ ನಾಮಕ ಅಗ್ನಿ. ಅಪಾನ ನಾಮಕ ಅಗ್ನಿ ಏನಿದ್ದಾರೆ ಅವರು ಶಾಸ್ತ್ರೋಚ್ಚಾರಣ ಸಾಮರ್ಥ್ಯ ಕೊಡ್ತಾರೆ. ನಾ ಯಾವ ಶ್ಲೋಕ ಇಟ್ಕೊಂಡು ಹೊಂಟೀನಿ? ಗೀತಾ ಶ್ಲೋಕ ಇಟ್ಕೊಂಡು ಹೊಂದಿಸ್ಕೊತ ಹೊಂಟೀನಿ. ಪ್ರಾಣ ಅಪಾನ ಸಮಾಯುಕ್ತ ಅನ್ನೋದು ಹೊಂಟೀನಿ. ಇನ್ನ ಪ್ರಾಣ ಶಬ್ದವಾಚ್ಯರಾದವರು ಯಾರಿದ್ದಾರೆ ಇಲ್ಲಿ? ಸೂರ್ಯ ಇದ್ದಾರೆ. ಅವ್ರೇನ್ ಮಾಡ್ತಾರ? ಸೂರ್ಯ ಏನ್ ಮಾಡ್ತಾರ ಅಂತ ಕೇಳಿದ್ರೆ ನಮ್ಮ ವೈದಿಕ ಕರ್ಮಗಳ ಸಿದ್ಧಿಗಾಗಿ ಬೆಳಕನ್ನ ಕೊಡ್ತಾರೆ. ನೋಡ್ರಿ, ಈಗ ಬೆಳಕಾತು ಅಂದ್ರೆ ಸಂಧ್ಯಾ ದೇವ್ರ ಪೂಜೆ ಶುರು ಆಗ್ತಾವ. ರಾತ್ರಿ ಹೊತ್ತಿನಾಗ ಯಾರು ಮಾಡೋರು ನೀವು? ಅದಕ್ಕೆ ಪ್ರಾಣ ಶಬ್ದವಾಚ್ಯರಾದ ಸೂರ್ಯನ ಮುಂದೆ ವೈದಿಕ ಕರ್ಮ ಸಿದ್ಧಿಗಾಗಿ ಪ್ರಕಾಶ ಪ್ರದರು ಅಂತ ಇಟ್ಕೊಳ್ರಿ. ಸರಿ ಆಯ್ತಾ? ಪ್ರಾಣಾಪಾನ ಎಷ್ಟು ಅಂಶ ಬಂದು ನೋಡ್ಕೊಳ್ರಿ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗ ಪ್ರಾಣಾಪಾನದ ಜೊತೆಗೆ ಸೇರಿಕೊಂಡು ನಾನು ಈ ಅನ್ನವನ್ನ ಪಚನ ಮಾಡ್ತೇನೆ.
ಪ್ರಾಣ ಶಬ್ದದಿಂದ ಸೂರ್ಯನನ್ನು ತೆಗೆದುಕೊಂಡಾಗ ವೈದಿಕ ಕರ್ಮ ಸಿದ್ಧಿಗಾಗಿ ಪ್ರಕಾಶವನ್ನುಂಟು ಮಾಡಿ ನಮ್ಮಿಂದ ಕರ್ಮಗಳನ್ನು ಮಾಡಿಸ್ತಾರೆ. ಅನ್ನವನ್ನ ಪಚನಗೊಳಿಸಿದ ಮೇಲೆ ಏಳವು ಕೂಂತು ಬುದ್ಧಿ ಕೊಟ್ಟು ಎಬ್ಬಿಸಿ ಕರ್ಮಗಳನ್ನು ಮಾಡಿಸೋರು. ಇನ್ನ ಅಗ್ನಿ ಶಾಸ್ತ್ರೋಚ್ಚಾರಣ ಸಾಮರ್ಥ್ಯವನ್ನು ಕೊಡ್ತಾರೆ ಜೀರ್ಣ ಮಾಡಿಸಿದ್ರಿಂದ. ಪ್ರಾಣಾಪಾನ ಶಬ್ದದಿಂದ ಶೇಷದೇವರನ್ನ ಗರುಡದೇವರನ್ನು ತೆಗೆದುಕೊಂಡ್ರೆ ಪಂಚರಾತ್ರ ಅರ್ಥಾತ್ ಭಗವದ್ಗೀತೆಯನ್ನ ಅಧ್ಯಯನ ಮಾಡುವ ಬುದ್ಧಿ ಕೊಡುತ್ತಾರೆ. ಗರುಡನನ್ನ ಅಪಾನ ಶಬ್ದದಿಂದ ತೆಗೆದುಕೊಂಡಾಗ ವೈದಿಕ ಶಾಸ್ತ್ರವನ್ನು ಶ್ರವಣ ಮಾಡುವಂಥ ವ್ಯವಸ್ಥೆಯನ್ನ ಕೊಡುತ್ತಾರೆ ಪ್ರಾಣಾಪಾನ ಸಮಾಯುಕ್ತ. ಇನ್ನ ನೀವು ಪ್ರಾಣಾಯ ಸ್ವಾಹ, ವ್ಯಾನಾಯ ಸ್ವಾಹ, ಅಪಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಉದಾನಾಯ ಸ್ವಾಹ ಅಂತ ಪಂಚ ಆಹುತಿಗಳನ್ನು ತೆಗೆದುಕೊಂಡರೆ ಅಲ್ಲಿ ಯಾರ್ಯಾರು ಬರ್ತಾರ? ಪ್ರಾಣ ಶಬ್ದಕ್ಕಂತೂ ಸೂರ್ಯ ಬಂದ್ಬಿಟ್ಟಾರ. ವ್ಯಾನ ಶಬ್ದಕ್ಕ ಚಂದ್ರ. ಅವರೇನ್ ಮಾಡ್ತಾರ ಅಂದ್ರ ಸ್ಮೃತಿ ಗ್ರಂಥಗಳನ್ನ ಓದುವ ಬುದ್ಧಿ ಕೊಡ್ತಾರ. ಭಾಗವತ ಓದ್ಲಿಕ್ಕೆ, ಪುರಾಣಗಳನ್ನು ಓದ್ಲಿಕ್ಕೆ ಬುದ್ಧಿಯನ್ನ ಕೊಡ್ತಾರ. ಸರಿ ಆಯ್ತಾ? ವ್ಯಾನಾಯ ಸ್ವಾಹ ಎಂಬ ಎರಡನೇ ಆಹುತಿಯ ಫಲ ಚಂದ್ರ. ಚಂದ್ರರು ನಮಗೆ ಏನ್ ಮಾಡ್ತಾರ? ಸ್ಮಾರ್ತ ಶ್ರವಣೀಚ ಚಂದ್ರ, ಸ್ಮೃತಿ ಗ್ರಂಥಗಳನ್ನು ಅಧ್ಯಯನ ಮಾಡುವ ಬುದ್ಧಿ ಕೊಡ್ತಾರಂತ. ಇನ್ನು ಅಪಾನಾಯ ಸ್ವಾಹ ಅನ್ನೋ ಶಬ್ದಕ್ಕೆ ಅಗ್ನಿ ಬಂದ್ಬಿಟ್ಟಾರ ಈಗಾಗಲೇ. ಇನ್ನು ಸಮಾನಾಯ ಸ್ವಾಹ ಅನ್ನೋ ಶಬ್ದಕ್ಕೆ ಇಂದ್ರ. ಸಮಾನ ಶಬ್ದಕ್ಕೆ ಇಂದ್ರ ಇದ್ದಾರೆ. ಅವ್ರೇನ್ ಮಾಡ್ತಾರಂದ್ರ ಯಜ್ಞಾದಿ ಸಾಧನೆ ಮನಃ. ಇವತ್ತು ಒಂದು ಯಜ್ಞ ಮಾಡಿಸೋಣವಾ, ಇವತ್ತೊಂದು ಹೋಮ ಮಾಡೋಣವಾ, ಇವತ್ತೊಂದು ಅಭಿಷೇಕ ಮಾಡೋಣವಾ ಅಂತ ಯಜದೇವ ಪೂಜಾ ಸಂಗತಿ ಕರಣೇಶು ಅಂತ ಅದನ್ನ ಮಾಡಿಸೋರು ಅವರು. ಗೊತ್ತಾಯ್ತಿಲ್ಲ? ಯಜ್ಞಾದಿ ಸಾಧನದಲ್ಲಿ ಮನಸ್ಸನ್ನ ಕೊಡ್ತಾರೆ. ದೇವರ ಪೂಜಾ ಮಾಡೋ ಬುದ್ಧಿ, ಯಜ್ಞ ಮಾಡಿಸೋ ಬುದ್ಧಿ, ಶ್ರಾದ್ದ ಪಕ್ಷಗಳನ್ನು ಮಾಡಿಸುವಂತಹ ಬುದ್ಧಿ, ಯಜ್ಞಕ ಪಥಿಕರಣ ಮಿತ್ರಕರಣ ಸಂಗತೇಶು. ಯಾರನ್ನೋ ಫ್ರೆಂಡ್ ಮಾಡ್ಕೋತೀವಿ ನಾವು. ಯಾರನ್ನು ಅಂದ್ರೆ ಅವ್ಯವಸ್ಥಿತ ಇದ್ದವರಲ್ಲ, ಮತ್ತೆ ಯಾರೋ ಶಾಸ್ತ್ರ ಸಜ್ಜನರನ್ನ ಮಿತ್ರನ್ ಮಾಡ್ಕೋತೀವಿ. ಆ ಬುದ್ಧಿ ಕೊಡೋರು ಇಂದ್ರ ದೇವರು, ನೆನಪಿಟ್ಕೊಳ್ರಿ. ಗೊತ್ತಾಯ್ತೇನೋ? ಮಿತ್ರೀ ಭಾವವನ್ನು ಉಂಟು ಮಾಡುವಂಥವ್ರು ಯಾರು? ಇಂದ್ರದೇವರು ಅಂತ ತಿಳಿದುಕೊಳ್ಳ್ರಿ. ಇನ್ನು ಉದಾನಾಯ ಸ್ವಾಹ ಅಂತ ಐದನೇ ಆಹುತಿನ ತೆಗೆದುಕೊಂಡಾಗ ಅದು ಪ್ರಾಣದೇವರಿಗೆ ಸಂಬಂಧಪಟ್ಟದ್ದಾದ್ದರಿಂದ ಅವರು ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನು ಉಂಟು ಮಾಡ್ತಾರೆ. ನೋಡ್ರಿ, ಸುಮ್ಮನೆ ಪಂಚಾಹುತಿಗಳನ್ನು ತಗೋತಿದ್ವಿ ಸುರಕ್ಷಿತವಾಗಿ. ಶ್ರೀಮದಾಚಾರ್ಯರು ಭಾಷ್ಯ ಬರೆದು ಆ ಸುರಕ್ಷಿತ ಹೋಗಿ ಅರಕ್ಷಿತ ಆಗಿ ಕೊನೆಗೆ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅಂತ ಆಗೋ ಪ್ರಸಂಗ ಬಂತು. ಸುರಕ್ಷಿತ ಅರಕ್ಷಿತವಾಗಿ ಕೊನೆಗೆ ಸರಕ್ಷತಾ ರಕ್ಷತಿ ಯೋಹಿ ಗರ್ಭೆ ಅಂತ ಬಂದಂಗಾಯ್ತು. ಅರ್ಥ ಆಯ್ತಲ್ಲ? ಈಗ ವಿಷಯಗಳು ಗೊತ್ತಾಯ್ತಲ್ಲ? ಒಂದು ಚೂರು ನಿಂತ್ಕೊಳ್ರಿ, ಮತ್ತೊಂದು ಮಾತು ಹೋಗೋಣ ಅಂತ. ಏನು, ಎಷ್ಟೋ ಜನ ತಾಯಂದಿರು ತಾವು ಗರ್ಭದಲ್ಲಿ ಅಂದ್ರೆ ಗರ್ಭ ಧರಿಸಿದಾಗ ಎಲ್ಲೆಲ್ಲೋ ಪುರಾಣಕ್ಕೆ ಹೋಗ್ತಿರ್ತಾರ, ಎಲ್ಲೆಲ್ಲೋ ಹೋಗಿರ್ತಾರ, ಎಲ್ಲೋ ಕೂತಿರ್ತಾರ, ಪಾಪ ಎಲ್ಲೋ ಸ್ವಾಮಿಗಳು ಬಂದಾಗ ಹೋಗಿರ್ತಾರ, ಮುದ್ರೆ ಹಾಕ್ಸ್ಕೊಂಡಿರ್ತಾರ. ಇವೆಲ್ಲ ಆಗಬೇಕಾದ್ರೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಆ ತಂದೆ ಎನಿಸಿಕೊಂಡವನು ಅವನು ವೈಶ್ವಾನರ ಯಜ್ಞವನ್ನ ಮಾಡಿ ಆ ಪಾತ್ರದಲ್ಲಿ ಇವರು ಮುಂದೆ ವೈಶ್ವಾನರ ಯಜ್ಞ ಮಾಡಿರ್ತಾರಲ್ಲ, ಆ ದೇವತೆಗಳು ಇವರಿಗೆ ಈ ತರಹದ ಬುದ್ಧಿ ಕೊಡ್ತಾರೆ. ಯಾರಿಗೆ? ಆ ಹೆಣ್ಮಕ್ಳಿಗೆಲ್ಲ ಆ ತರದ ಬುದ್ಧಿ. ಪುರಾಣ ಕೇಳಲಿಕ್ಕೆ ಹೋಗು, ಯಾಕಂದ್ರೆ ಆ ವೈಶ್ವಾನರ ಯಜ್ಞದಲ್ಲಿ ಗಂಡ ತಗೊಂಡು ಆಗುತ್ತಿಯೇ ಕಂಟಿನ್ಯೂ ಆಗಿರ್ತದೆ ಇವರಿಗೆ. ಅಲ್ಲಿ ಹೋಗಿ ಇವ್ರು ಕುತ್ಕೊಂಡಿರ್ತಾರೆ. ಕುತ್ಕೊಂಡಾಗ ಅದು ಕೇಳಿರ್ತದೆ ಅನ್ನೋದಕ್ಕೆ ಅವು ಹುಟ್ಟಿದ ಮಕ್ಕಳ ಜೊತೆಗೆ ಅಂಥವೇ ಬರ್ತಿರ್ತಾವ. ಒಂಚೂರು ಯಜ್ಞ ಮಾಡೋಣ, ಹೋಮ ಮಾಡೋಣ, ಪುರಾಣ ಪುಣ್ಯಕತಿ ಯಾತ್ರಾ ತೀರ್ಥ ಅಂತ ಬರ್ತಿರ್ತಾವೆಲ್ಲ. ಇದು ತಂದೆ ತಾಯಿಗಳು ಮಾಡುವ ವೈಶ್ವಾನರ ಯಜ್ಞದ ಪರಿಣಾಮ ಮಕ್ಕಳ ಮೇಲೆ ಆಗ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ಹೆಂಗ ಅವ್ರು ಟಿವಿ ಸಿನಿಮಾ ನಾಟಕ ನೋಡೋದಕ್ಕೆ ಮಕ್ಕಳೆಲ್ಲ ಡ್ಯಾನ್ಸ್ ಆಗೋರು ಹುಡ್ತಾರ ನೋಡ್ರಿ, ಹಂಗ ಇಲ್ಲೂ ಅಷ್ಟೇ ಡ್ಯಾನ್ಸ್ ಆಡೋರು ಹುಟ್ಟಿರ್ತಾರ ಅವ್ರು, ಬೇರೆ ಹುಟ್ಟಂಗೆ ಇಲ್ಲ ಅವರೆಲ್ಲ. ಅದರಿಂದ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ ಅಂತ ಇವತ್ತೇನು ನಾವು ಆಹುತಿಯನ್ನು ತಗೊಳ್ತೀವಿ. ಈ ಆಹುತಿಗಳಿಗಿದ್ದ ಅಭಿಮಾನಿಗಳು ದೇವತೆಗಳು ಮಾಡಿಸುವಂತಹ ಕೆಲಸಗಳೇನು ಅಂತ ಇಷ್ಟು ತಿಳಿದುಕೊಳ್ಳ್ರಿ. ಈಗ ನಾವಿಷ್ಟೆಲ್ಲ ಆಹುತಿಗಳನ್ನು ತಗೊಂಡ್ವಿ. ಇದಕ್ಕೆ ಆಹುತಿಗಳಿಗೆ ಕರ್ತೃಗಳು ಯಾರು? ನಾವು ಬೇರೆಯವರು ಅಂತಂದ್ರೆ ಸಿಂಪಲ್ ಮ್ಯಾಟರ್. ನಮಗ ಫಲ ಬರ್ಲಿಕ್ಕತ್ತದ ಅಂದ್ರೆ ಇದರಲ್ಲಿ ಕರ್ತೃತ್ವ ಅದ. ಯಾಕಂದ್ರೆ ಕರ್ತೃ ಆದ್ರೆ ಮಾತ್ರ ಫಲ ಬರ್ತದೆ. ಈ ಕಲ್ಲಿಗೆ ಫಲ ಬಂತೇನೋ ಅಂತ ಕೇಳಿ ಬರೋದಿಲ್ಲ, ಯಾಕಂದ್ರೆ ಕರ್ತೃ ಅಲ್ಲ, ನಾವು ಕರ್ತೃಗಳು ಹೌದು. ಆದ್ರೆ ಸ್ವತಂತ್ರ ಕರ್ತೃಗಳೇನು ಅಂದ್ರೆ ಸ್ವತಂತ್ರ ಕರ್ತೃಗಳಲ್ಲ, ಪರಾಧೀನ ಕರ್ತೃಗಳಾದ್ದರಿಂದ ಅವರಿಗೆ ಮುಖ್ಯ ಫಲ, ನಮಗೆ ಅಮುಖ್ಯ ಫಲ ಸಿಗ್ತದೆ. ಇಷ್ಟು ವ್ಯವಸ್ಥೆ. ಓಕೆ, ರೈಟ್. ಮುಂದೆ ಏನೋ ಹೇಳಿಕ್ ಹೊರಟಿದ್ದೆ. ಆಯ್ತಾ? ಇದಾದ ಮೇಲೆ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ ಅಂತೇನೋ 5 ಆಹುತಿಗಳವ. ಈ 5 ಆಹುತಿಗಳು ಈ 5 ದ್ವಾರಪಾಲಕರು ಅಂತೇನು ಹೇಳಿದ್ವಿ. ಇದಲ್ಲದೆ ಬೇರೆ ಬೇರೆ ಪ್ರಾಣಾಪಾನಾದಿಗಳಿದ್ದಾರ ಅಂತ ನಿನ್ನೆ ಹೇಳಿದ್ದೆ. ಏನ್ ಹೇಳಿದ್ದೆ? ಈಗ ನೋಡ್ರಿ, 5 ರೀತಿಯಿಂದ ಪ್ರಾಣಾಪಾನಗಳೇ 5 ಅವ. ಅವು 5 ರೀತಿಯಿಂದ ಮತ್ತ ತಿಳಿತಿಲ್ಲೋ? ಅಂದ್ರೆ ಇದು ತಲೆ ದಿಮ್ಮಂದು ಹೋಗೋ ಕಾರ್ಯಕ್ರಮದ ಈಗ ಪೂರ್ಣ ಏನ್ ಬೇರೆ ಇಲ್ಲೇ ಇಲ್ಲ.
ತಲೆ ದಿಮ್ ಅನ್ನೋದು ಬರ್ಕೊಡ್ರಿ. ಪ್ರಾಣಾದಿ ಪಂಚಕಗಳು ಅಂತ ಬರ್ಕೊಡ್ರಿ ಹೆಸರನ್ನ. ಪ್ರಾಣಾದಿ ಪಂಚಕ ಅಂತ ಬರ್ಕೊಡ್ರಿ. ನೋಡ್ರಿ ಏನ್ ಪ್ರಾಣಾದಿ ಪಂಚಕ ಅಂತ ಕೇಳಿದ್ರೆ ನಂಬರ್ 1 ಬರ್ಕೊಳ್ರಿ. ಹಿಂಗ್ ಬರ್ಕೊಂಡ್ಬಿಡ್ರಿ. ಏನಂತಂದ್ರ ಪ್ರಾಣದ ಒಂದು ಕೋಷ್ಟಕ, ಅಪಾನದ ಒಂದು ಕೋಷ್ಟಕ, ಹಿಂಗ 5 ಕೋಷ್ಟಕ ಹಾಕ್ಬಿಡ್ರಿ. 5 ಕೋಷ್ಟಕ. ಯಾಕಂದ್ರೆ ಬಹಳ ಮಂದಿ ಬರ್ತಾರೆ ದೇವತೆಗಳು, ಅವಾಗ ಸಮಸ್ಯೆ ಆಗ್ಬಾರ್ದು. ಅದಕ್ಕೆ ಮೊದ್ಲೇ ಹೇಳ್ಬಿಡ್ತೀನಿ. ಸರಿಯಾಗಿ ಬರ್ಕೊಂಡ್ಬಿಡ್ರಿ ಕೋಷ್ಟಕಗಳನ್ನ. ಸರಿನಾ? ಓಕೆನಾ? ಬರ್ಕೊಂಡ್ರ ಪ್ರಾಣ ತಳಗ ಅಪಾನ ಹಿಂಗ್ ಬರ್ಕೋತ ಹೋಗ್ಬೇಕು. 5 ಬರ್ಕೊಂಡ್ರಿಲ್ಲೋ? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ಕೋಷ್ಟಕಗಳನ್ನ ಬರ್ಕೊಂಡ್ಬಿಡ್ರಿ. ಬರ್ಕೊಂಡ್ರನಪ್ಪ? ಇನ್ನ ಪ್ರಾಣದ ತೆಳಗ ಕಂಟಿನ್ಯೂ 5 ಬರ್ಕೊಳ್ಳೋದು, ಹಿಂಗ್ ಬರ್ಕೋತ ಹೋಗೋದು. ಗೊತ್ತಾಯ್ತಿಲ್ಲ? ಈಗ ಬರ್ಕೊಳ್ರಿ. ಪ್ರಾಣ ಸೂರ್ಯ, ಅಪಾನ ಅಗ್ನಿ. ಇಲ್ಲ ಹಿಂಗ್ ಹಂಗ್ ಬರ್ಸ್ಲಿಕ್ಕೇನ ಮತ್ತ ಆಹುತಿ ತಗೊಳ್ಳೋದು ಹಂಗ ತಗೋಬೇಕು ಅಂತ ಹೇಳಿ ನೀಗ ಹೇಳಿದ್ದು. ಪ್ರಾಣ ಸೂರ್ಯ, ಅಪಾನ ಅಗ್ನಿ, ವ್ಯಾನ ಚಂದ್ರ, ಉದಾನ ಮುಖ್ಯ ಪ್ರಾಣದೇವರು, ಸಮಾನ ಇಂದ್ರ. ಉದಾನ ಮುಖ್ಯ ಪ್ರಾಣ, ಸಮಾನ ಇಂದ್ರ. ಸರಿ, ಗೊತ್ತಾಯ್ತಿಲ್ಲ ಈಗ? ಸರಿ ಬರ್ಕೊಂಡ್ರಲ್ಲ ಈಗ? ಸರಿ, ಅದರ ಮುಂದ ಮುಖ್ಯ ಪ್ರಾಣರ ಪುತ್ರರು ಅಂತ ಬರ್ಕೊಂಡ್ಬಿಡ್ರಿ. ಅಷ್ಟು ತೆಳಗ 5ಕ್ಕೂ ಮುಖ್ಯ ಪ್ರಾಣರ ಪುತ್ರರು. ಎರಡನೇದ್ದು ಇದು ಎರಡನೇದ್ದು ಮುಖ್ಯ ಪ್ರಾಣರ ಪುತ್ರರು ಅಂತ ತಿಳ್ಕೊಂಡು ನಂಬರ್ 2 ಹಾಕೊಂಡು ಮುಖ್ಯ ಪ್ರಾಣ ಪುತ್ರರು ಅಂತ ಬರ್ಕೊಂಡ್ಬಿಟ್ರೆ ಮುಗಿದೋತು. 5 ಮಂದಿ ಅವರೇ ಹೆಸರಿನವರು. ಪ್ರಾಣ, ಅಪಾನ, ವ್ಯಾನೋದಾನ, ಸಮಾನ ಎಂಬ ಹೆಸರಿನ ಮುಖ್ಯ ಪ್ರಾಣ ಪುತ್ರರು. ಇದು ಎರಡನೇದ್ದು. ಸರಿ ಆಯ್ತಾ? ಮೂರನೇದ್ದೇನು ಅಂತಂದ್ರೆ ಪ್ರಾಣ ತೆಳಗ ಶೇಷ, ಪ್ರಾಣ ಶಬ್ದ ಕೆಳಗ ಶೇಷ. ಸರಿ. ಅಪಾನದ ಕೆಳಗ ಗರುಡ, ವ್ಯಾನದ ಕೆಳಗ ಮುಖ್ಯ ಪ್ರಾಣ, ಉದಾನದ ಕೆಳಗ ರುದ್ರದೇವರು, ಸಮಾನದ ಕೆಳಗ ಇಂದ್ರದೇವರು. 3 ಬಂದ್ವ ಇಲ್ಲೋ? ಪ್ರಾಣ ಶೇಷದೇವರು, ಅಪಾನ ಗರುಡದೇವರು, ವ್ಯಾನ ವಾಯುದೇವರು, ಉದಾನ ರುದ್ರದೇವರು, ಸಮಾನ ಇಂದ್ರದೇವರು. ಸರಿ ಆಯ್ತಾ? 3ನೇದು ಬರ್ಕೊಂಡ್ರ? 4ನೇದ್ದು ಗರುಡ ಪಂಚಕ. ಪ್ರಾಣ ಗರುಡ, ಅಪಾನ ಗರುಡ, ಎಲ್ಲವೂ ಗರುಡಗಳೇ. ಗರುಡ ಅಷ್ಟಕ್ಕೂ ಗರುಡ ಹಾಕೊಂಡ್ಬಿಡ್ರಿ. ಮುಗಿದು ಹೋತು. ಗರುಡ. ಇನ್ನು 5ನೇದು ಪ್ರಾಣ ಪಂಚಕ ಯಾವುದು ಅಂದ್ರೆ ಎಲ್ಲ ಮುಖ್ಯ ಪ್ರಾಣದ ರೂಪಗಳು. ಪ್ರಾಣ, ಅಪಾನ, ವ್ಯಾನ, ಉದಾನ ಎಲ್ಲ ಮುಖ್ಯ ಪ್ರಾಣದೇವ ರೂಪಗಳು. ಮುಗಿದು ಹೋತು. ಇದೊಂದು ದೊಡ್ಡ ಪ್ರಪಂಚ. ಪ್ರಾಣಾಪಾನ ಪ್ರಪಂಚವೇ ಪ್ರಪಂಚ ಮತ್ತೊಂದು. ಸರಿ ಹೋಗ್ತಿಲ್ಲ? 5ಕ್ಕೆ 5 ಬರ್ಕೊಂಡ್ರಿಲ್ಲೋ? ಮುಂದ ನೋಡ್ರಿ, ಅಂತೂ ಒಂದು ನಾವು ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ ಅನ್ನುವ ಪಂಚ ಆಹುತಿಗಳನ್ನು ನಾವು ತೆಗೆದುಕೊಂಡರೆ ಇಷ್ಟು ಪ್ರಪಂಚವು ನಮ್ಮ ಕಣ್ಣೆದುರಿನಲ್ಲಿ ಬರ್ತದೆ. ಗರುಡ ದೇವರು ಅದು ಏನು ವಿಶೇಷ ಸಾಧನ ಮಾಡಿ ಪ್ರಾಣಾದಿ ಪಂಚರೂಪಗಳನ್ನು ತೆಗೆದುಕೊಂಡಿದ್ದಾರೋ ಗೊತ್ತಿಲ್ಲ. ಅವರ ಕಾರ್ಯ ಏನು ಅಂತೂ ನಮಗೆ ಗೊತ್ತಿಲ್ಲ. ಶಾಸ್ತ್ರ ಅಷ್ಟನ್ನು ಪೂರ್ಣವಾಗಿ ಬಿಡಿಸಿ ಹೇಳಿಲ್ಲ ನಮಗೆ. ಇಷ್ಟು ಹೇಳ್ಯಾರ ಶ್ರೀಮದಾಚಾರ್ಯರು. ಇವುಗಳಿಗೆ ಅವರೇನು ವೇದ ಅಧ್ಯಯನ ಮಾಡಿಸೋದು, ಇನ್ನು ಬೇರೆ ಬೇರೆ ಕರ್ಮಗಳೇನವ ಅವುಗಳನ್ನೆಲ್ಲವನ್ನ ಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೋಬೇಕಷ್ಟೆ. ಹೌದು ನೀವು ಪಂಚಪ್ರಾಣಾಹುತಿಗಳೆಲ್ಲ ಹೇಳಿದ್ರಿ. ಪ್ರಾಣಾಹುತಿ ತಗೊಳ್ಳೋ ಕಾಲಕ್ಕೆ ಅನ್ನ ಮಾತ್ರ ಇರ್ಬೇಕು, ಬೇರೆ ಇರ್ಬೇಕು ಅಂದ್ರೆ ಅವತ್ತಿನ ದಿವಸ ಮನೆಯೊಳಗೆ ಅನ್ನನೇ ಮಾಡಿಲ್ಲಪ್ಪ, ಬರೀ ಚಪಾತಿ ಮಾಡಿ ಶಿಕರಣೆ ಮಾಡಿಬಿಟ್ರಿ. ಏನ್ ಮಾಡ್ತೀರಿ ಇವತ್ತ? ಉಪ್ಪಿಟ್ಟು ಶಿರಾ ಮಾಡಿಬಿಟ್ರಿ. ಈಗ ಪ್ರಾಣಾಹುತಿಗಳನ್ನು ಉಪ್ಪಿಟ್ಟು ಶಿರಾ ತಗೋಬೇಕ ಹೆಂಗ ಅಂತ ಪಾಪ ಕೆಲವರು ಪ್ರಶ್ನೆ ಬರ್ತಿರ್ತದೆ. ಉಪ್ಪಿಟ್ಟಾಯ ಸ್ವಾಹ, ಶಿರಾಯ ಸ್ವಾಹ ಅಂತ ಹೇಳಿ ಹಂಗೇನ್ ತಗೋಬೇಡ್ರಿ. ಎಲ್ಲಿ ಯಾವ್ದು ಇಲ್ಲದೆ ಹೋದ್ರು ತುಪ್ಪವನ್ನ ತೆಗೆದುಕೊಳ್ಳಿಕ್ ಬರ್ತದ. ತುಪ್ಪವೇ ಪಂಚಾಹುತಿಗೆ ಇರುವಂತಹದ್ದು. ಗೊತ್ತಾಯ್ತಲ್ಲ? ಅಕಸ್ಮಾತ್ತಾಗಿ ಅವತ್ತಿನ ದಿವಸ ಅನ್ನ ಆಗದೆ ಇದ್ದರೆ ತುಪ್ಪದಿಂದ ತೆಗೆದುಕೊಳ್ಳಿಕ್ ಬರ್ತದ ಅಂತ ಹಿರಿಯರು ಹೇಳ್ತಾರೆ. ಹೀಗಾಗಿ ಈ 5 ಊರುಗಳು ಆ 5 ದ್ವಾರಗಳು ಅಂತ ತಿಳಿಸಿಕೊಟ್ರು. ಇನ್ನು ಮುಂದೆ 349ನೇ ಪುಟಕ್ಕೆ ಬರ್ರಿ, ಪ್ರಾರಂಭ ಮಾಡ್ತೀನಿ. ಉಳಿದದ ಮತ್ ನಾಳೆ ನೋಡಂತ ಏನಂತಾರ. ಅಥ ಯದತಃ ಪರೋ ದಿವಃ ಜ್ಯೋತಿರ್ದೀಪ್ಯತೆ ವಿಶ್ವತಃ ಪೃಷ್ಟೇಶು ಸರ್ವತಃ ಪೃಷ್ಟೇಶು ಅನೂತ್ತಮೇಶು ಉತ್ತಮೇಶು ಲೋಕೇಶು ಇದಂ ವಾವತದ್ಯದ್ ಇದಮಸ್ಮಿನ್ನಂತಃಪುರೇ ಜ್ಯೋತಿಹಿ ತಸ್ಯೈಷಾ ದೃಷ್ಟಿಃ.
ಯತ್ರ ಏತತ್ ಅಸ್ಮಿನ್ ಶರೀರೆ ಸಂಸ್ಪರ್ಶೇನ ಉಷ್ಣೀಯಮಾನಂ ವಿಜಾನಾತಿ ತಸ್ಯೈಷಾ ಶ್ರುತಿಃ ಯತ್ರ ಏತತ್ ಕರ್ಣಾವಗೃಹ್ಯ ನಿನದಮಿವ ನಧುತರಿವ ಅಗ್ನೇರಿವ ಜ್ವಲತಃ ಉಪಶೃಣೋತಿ ತದೇತದ್ದೃಷ್ಟಂಚ ಶ್ರುತಂಚ ಇತ್ಯುಪಾಸೀತ ಚಕ್ಷುಷ್ಯಃ ಶ್ರುತೋ ಭವತಿ ಏವಂ ವೇದ ಅಂತದ. ಇದು ವಿಷಯ ಏನದ ಅಂತಂದ್ರ ಮೊನ್ನೆ ಹೇಳಿತ್ತು ಪಾಠದಲ್ಲಿ ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಲ್ಲಿ ಆ ಭಗವಂತನ ರೂಪಗಳವ ಯಾವುದು ತ್ರಿಪಾದಸ್ಯಾಮೃತಂ ದಿವಿ ಅಂತ ಹೇಳುವಾಗ ಪಾದೋಸ್ಯೇಹ ಭವತ್ ಪುನಃ ಚತುಷ್ಪಾತ್ ಗಾಯತ್ರಿ 4 ಪಾದ, ಅದರಲ್ಲಿ ಮೂರು ಪಾದಗಳು ದಿವಹ ತ್ರಿಪಾದಸ್ಯಾಮೃತಂ ದಿವಿ ಅಂತ ಹೇಳಿತ್ತು. ಅಂದ್ರೆ ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಲ್ಲಿ ಇವೆ ಅಂತ. ನಾರಾಯಣ, ವಾಸುದೇವ, ವೈಕುಂಠ ಎಂಬ 3 ರೂಪಗಳು ಅಂತ. ಈಗ ಅದರದ್ದು ಮುಂದುವರಿಸ್ತಕ್ಕಂಥವರಾಗಿದ್ದಾರೆ. ಏನು ಅಂದ್ರೆ ಯಾವುದು ದಿವಃಪರಹ ವೈಕುಂಠದಲ್ಲಿ ಇದೆಯೋ ಭಗವದ್ ರೂಪ, ಅದುವೇ ನಿನ್ನ ಹೃದಯದಲ್ಲಿಯೂ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರ ಅಭಿನ್ನ. ಆ ವೈಕುಂಠಸ್ಥವಾದ ಭಗವದ್ ರೂಪಕ್ಕೂ ನಿನ್ನ ಹೃದಯದಲ್ಲಿದ್ದ ಭಗವದ್ ರೂಪಕ್ಕೂ ಅಭೇದ. ಅವನೇ ಇವನು. ಅದು ರೂಪ ಎರಡಿದ್ರೂ ಕೂಡ ಕ್ರಿಯೆಗಳಲ್ಲಿ ಏನೂ ವ್ಯತ್ಯಾಸ ಇಲ್ಲ, ಗುಣಗಳು ಎಲ್ಲವೂ ಹಾಗೆ ಇದೆ ಅಂತ ತಿಳಿಬೇಕು. ಅಥ ಯದತಃ ಪರಹ ದಿವಹ ಜ್ಯೋತಿರ್ದೀಪ್ಯತೆ. ದಿವಃಪರಹ ಅಂದ್ರೆ ಎಲ್ಲಾ ಲೋಕಗಳಿಗಿಂತಲೂ ಮೇಲೆ ಇರುವಂತಹದ್ದು ಹೇಳ್ತಾರ. ದಿವಃಪರಹ ಅಂದ್ರೆ ಸಪ್ತಲೋಕೋಪರಿಸ್ಥಿತ. ಕೆಳಗೆ ಭಾಷ್ಯ ನೋಡ್ರಿ, ಯೋಸೌ ವೈಕುಂಠಗೋ ವಿಷ್ಣು ಸಪ್ತಲೋಕೋಪರಿಸ್ಥಿತ. ಸಪ್ತಲೋಕದ ಉಪರಿ ಮೇಲ್ಗಡೆಗೆ ಇದ್ದಾನ ವೈಕುಂಠ ಸ್ಥಿತನಾದ ಪರಮಾತ್ಮ. ಭಾಷೆ ಸಿಕ್ಕದಿಲ್ಲೋ, ಭಾಷೆದಲ್ಲದ ವಿಷಯ, ಅದೇ ವಿಷಯನೇ ಇಲ್ಲಿ ಮೂಲದಲ್ಲಿ ಇದ್ದದ್ದು, ಅದನ್ನು ತಗೊಳ್ತೀವಿ. ಆಮೇಲೆ ದಿವಃಪರಹ ಸಪ್ತಲೋಕಗಳ ಮೇಲೆ ಭೂಹು ಭುವಃ ಸ್ವಃ ಮಹಃ ಜನಃ ತಪಃ ಸತ್ಯಂ. ಆ 7ನೇ ಲೋಕ ಸತ್ಯಲೋಕ, ಸತ್ಯಲೋಕದ ಮೇಲೆ ವೈಕುಂಠ ಅದ. ಅಲ್ಲಿ ಜ್ಯೋತಿ ದೀಪ್ಯತೆ. ಜ್ಯೋತಿ ಎನ್ನುವ ಶಬ್ದಕ್ಕೆ ಯಾರರ್ಥ? ಪರಮಾತ್ಮ. ಯಾಕ ಅಂತ ಕೇಳಿದ್ರೆ ಅಲ್ಲಿ ಒಂದು ಅಧಿಕರಣ ಯಾವುದದು ಬ್ರಹ್ಮಸೂತ್ರದಲ್ಲಿ ಜ್ಯೋತಿರಧಿಕರಣ ಅಂತ ಬರ್ತದೆ. ಆ ಜ್ಯೋತಿರಧಿಕರಣದಲ್ಲಿ ಜ್ಯೋತಿಷ್ ಶಬ್ದ ವಾಚ್ಯನಾದವನು ಯಾರು ಅಂತ ಕೇಳಿದ್ರೆ ಪರಮಾತ್ಮ ಅಂತ ತರಿಸಿದ್ದಾರೆ. ಸೂತ್ರ ಓಂ ಜ್ಯೋತಿಶ್ಚರಣಾಭಿಧಾನಾತ್ ಓಂ ಅನ್ನುವಂತಹ ಸೂತ್ರ. ಆ ಸೂತ್ರದಲ್ಲಿ ಜ್ಯೋತಿಷ್ ಶಬ್ದ ವಾಚ್ಯನಾದವನು ಯಾರು ಅಂದ್ರೆ ಪರಮಾತ್ಮ ಅಂತ ನಿರ್ಧಾರ ಮಾಡಿದ್ದಾರೆ ವೇದವ್ಯಾಸ ದೇವರು. ಮೊದಲನೇ ಅಧ್ಯಾಯದ ಮೊದಲನೇ ಪಾದದಲ್ಲಿಯೇನೆ ಬರುವಂತಹದ್ದು ಜ್ಯೋತಿರಧಿಕರಣ ಅಂತ ಬರ್ತದೆ. ಇದು ಮುಗಿದು ಕೂಡಲೇನೆ ಗಾಯತ್ರ್ಯಧಿಕರಣ ಅಂತ ಬರುವಂತಹದ್ದು. ಓಂ ಛಂದೋಭಿಧಾನಾನ್ಯೇಚ್ಛೇನ ತಥಾ ಚೇತೋ ಅರ್ಪಣ ನಿಗದ ತಥಾ ಹಿ ದರ್ಶಯತಿ ಎನ್ನುವಂತಹ ಸೂತ್ರ ಗಾಯತ್ರ್ಯಧಿಕರಣ. ಅದರ ಹಿಂದಿನ ಅಧಿಕರಣದಲ್ಲಿ ಬರುವಂತಹದ್ದು ಓಂ ಜ್ಯೋತಿಶ್ಚರಣಾಭಿಧಾನ ಅನ್ನುವಂತಹ ಅಧಿಕರಣ. ಅದರ ವಾಕ್ಯ ಇದು ಶ್ರುತಿ ವಾಕ್ಯ. ಅಥ ಯದತಃ ಪರಹ ದಿವಹ ಜ್ಯೋತಿ ದೀಪ್ಯತೆ ವಿಶ್ವತಃ ಪೃಷ್ಟೇಶು. ನೋಡ್ರಿ ಬಹಳ ಸ್ವಾರಸ್ಯದ ಅದು. ಸಪ್ತಲೋಕೋಪರಿಸ್ಥಿತ ವೈಕುಂಠದಲ್ಲಿರುವಂತಹ ಭಗವದ್ರೂಪ ಸಯೇವ ಸರ್ವಲೋಕೇಶು ವಿಶ್ವತೋ ಬ್ರಹ್ಮಣಸ್ತಥಾ. ಅವನೇ ಎಲ್ಲ ಲೋಕಗಳಿಗಿಂತ ಉತ್ತಮನಾದ, ಚತುರ್ಮುಖ ಬ್ರಹ್ಮನಿಗಿಂತ ಉತ್ತಮನಾದ, ಸ್ವತಃ ಅದಕ್ಕಿಂತಲೂ ಉತ್ತಮವೆಂಬ ಲೋಕವಿಲ್ಲದೆ ಇರುವ ಸ್ವಾಭಾವಿಕವಾಗಿ ಉತ್ತಮವಾದ ವೈಕುಂಠದಲ್ಲಿ ಭಗವಂತನಿದ್ದಾನೆ ಅಂತ ಹೇಳಬೇಕಾಗಿದೆ. ವಿಶ್ವತಃ ಪೃಷ್ಟೇಶು ಸರ್ವತಃ ಪೃಷ್ಟೇಶು ಅನುತ್ತಮೇಶು ಉತ್ತಮೇಶು ಲೋಕೇಶು ಇದಂ ವಾವ ತದ್ ಯತ್ ಇದಂ ಅಸ್ಮಿನ್ ಅಂತಃಪುರೇ ಜ್ಯೋತಿಸ್ತಶೈಷಾ ದೃಷ್ಟಿ ಅಂತ ತಿಳಿಸ್ತಾ ಹೊರಟಿದ್ದಾನೆ. ಭಾಷ್ಯ ನೋಡ್ರಿ, ಯೋಸೌ ವೈಕುಂಠಗೋ ವಿಷ್ಣು ಸಪ್ತಲೋಕೋಪರಿಸ್ಥಿತ ಸಯೇವ ಸರ್ವಲೋಕೇಶು. ಅವನೇ ಎಲ್ಲ ಲೋಕಗಳಲ್ಲಿ, ವಿಶ್ವತಃ ಬ್ರಹ್ಮಣಃ ಉಚ್ಚೇಶು ಉತ್ತಮ ಲೋಕೇಶು ತಥಾ ಪ್ರತ್ಯವರೇಶು ಚ. ಲೋಕದಲ್ಲಿ ಉತ್ತಮರು ಎಂದು ಕರೆಸಿಕೊಂಡಿರುವಂತಹ ಬ್ರಹ್ಮಾದಿ ದೇವತೆಗಳಲ್ಲಿ ಅಧಮರು ಕರೆಸಿಕೊಂಡಿರುವಂತಹ ನಮ್ಮಲ್ಲೂ ಇರುವಂಥವನವನೇ. ಪ್ರತ್ಯವರೇಶು ಪುರೇಶು ಚ ಸರ್ವೇಶು ಸಯೇವ ಸಂವ್ಯವಸ್ಥಿತ. ಆ ಭಗವಂತನೊಬ್ಬನೇ ಇದ್ದಾನೆ. ಹೌದು, ಪ್ರಾಣ ಸಂಸ್ಥಸ್ಸ ವೈ ವಿಷ್ಣು ಪ್ರಾಣೋಗ್ನೌ ಸಂವ್ಯವಸ್ಥಿತ. ಎಲ್ಲಿದ್ದಾನೆ? ವೈಕುಂಠದಲ್ಲಿದ್ದ ಪರಮಾತ್ಮ ನಮ್ಮ ಹೃದಯದಲ್ಲಿ ಇದ್ದಾನ ಅಂತ ನೀವು ಹೇಳ್ತಿದ್ದೀರಿ, ಸಂತೋಷ. ದೇಹದಲ್ಲಿ ಎಲ್ಲಿದ್ದಾನ ಅಂದ್ರೆ ಪ್ರಾಣ ಸಂಸ್ಥ. ನೀನೇನು ಶ್ವಾಸೋಚ್ಛ್ವಾಸವನ್ನ ಮಾಡ್ತಿರ್ತಿ ಮುಖ್ಯ ಪ್ರಾಣದೇವರದ್ದು, ಅಲ್ಲಿ ಇದ್ದಾರೆ. ಪ್ರಾಣ ಅಗ್ನೌ ಸಂವ್ಯವಸ್ಥಿತ. ಅದಕ್ಕೆ ಪ್ರಾಣಾಗ್ನಿ ಅಂತ ಕರೀತಾರ. ಎಲ್ಲಿದ್ದದ್ದು? ದೇಹದಲ್ಲಿರುವ ಶ್ವಾಸೋಚ್ಛ್ವಾಸಗಳಲ್ಲಿ ಪ್ರಾಣದೇವರೇನಿದ್ದಾರಲ್ಲ ಅವರಿಗೆ ಹೆಸರು ಏನು ಅಂದ್ರೆ ಪ್ರಾಣಾಗ್ನಿ ಅಂತ. ಅದಕ್ಕ ಬಳಿತ್ಥಾ ಸೂಕ್ತಕ್ಕೆ ಮತ್ತೊಂದು ಹೆಸರು ಪ್ರಾಣಾಗ್ನಿ ಸೂಕ್ತ ಅಂತ ಹೆಸರದು, ನೆನಪಿಟ್ಟುಕೊಳ್ರಿ. ಬಳಿತ್ಥಾ ಸೂಕ್ತಕ್ಕೆ ಮತ್ತೊಂದು ಹೆಸರು ಪ್ರಾಣಾಗ್ನಿ ಸೂಕ್ತ ಅಂತ.
ಯಾಕೆ ಪ್ರಾಣಾಗ್ನಿ ಸೂಕ್ತ ಅಂದ್ರೆ ಪ್ರಾಣನೇ ಅಗ್ನಿ, ಒಳಗಿರುವಂಥವ್ರು ಅವರೇ ಅಗ್ನೋ ಸಂವ್ಯವಸ್ಥಿತ. ಹೌದು, ಅವನನ್ನ ಜ್ಯೋತಿ ತಸ್ಯ ಈಶಾ ದೃಷ್ಟಿ, ದೇಹದಲ್ಲಿ ಅವ ಇದ್ದಾನ, ಅವ ನಿಮಗ್ ಕಾಣಿಸ್ತಾನ ಅಂತಂತಾರ. ಮತ್ತ ಉಪನಿಷತ್ನ ಗೊತ್ತಾತಿಲ್ಲ ಏನ್ ಹೇಳಿದ್ದ ಅಂತ ಹೇಳಿ ಕಲ್ಪನಾ ಬಂತು. ಸಪ್ತಲೋಕೋಪರಿ ಇರುವ ವೈಕುಂಠ ಲೋಕದಲ್ಲಿದ್ದ ಪರಮಾತ್ಮನೇ ನಮ್ಮಲ್ಲಿ ಇದ್ದಾನ. ಹೌದು, ಆ ಇದ್ದಾನ ಎಂಬುದು ಪರಮಾತ್ಮ. ತಸ್ಯೈಷಾ ದೃಷ್ಟಿ, ಅವನ್ ನೀ ನೋಡ್ತಿ. ಅವನ್ ಹೆಂಗ್ ನೋಡ್ಲಿಕ್ಕೆ ಬರ್ತದೆ ಅಂದ್ರೆ ಸ್ಪರ್ಶೇನ ದೃಶ್ಯತೆ ಚಾಗ್ನಿ ತದ್ದೃಷ್ಟಿರಿವ ಸಾತತಃ. ದೇಹ ಮುಟ್ಟಿಕೊಂಡು ನೋಡು, ಬಿಸಿ ಅದ ಇಲ್ಲಿ ನೋಡು, ಸ್ವಲ್ಪ ದೇಹ ಮುಟ್ಕೊಂಡು ನೋಡು, ಬಿಸಿ ಅದ ಇಲ್ಲೋ. ಅದಕ್ಕ ಹೋದಾರ ಇದ್ದಾರ ಅಂತ ನೋಡ್ಲಿಕ್ಕೆ ತಣ್ಣಗಾಗಿ ಅದೋ ಬಿಸಿ ಅದ ನೋಡ್ತಿರ್ತಾರ. ಎಷ್ಟು ನೋಡ್ರಿ, ಅಂದ್ರೆ ನಮ್ ಎಲ್ಲಾ ಹಿರಿಯರು ಜ್ಞಾನಿಗಳು ಭಗವಂತನಿಂದಲೇ ಗುರ್ಸೋದು. ಇದ್ದಾನ ಅಂತೂ ಭಗವಂತನಿಂದ, ಹೋದಾನ ಅಂತೂ ಭಗವಂತನಿಂದ. ದೇಹ ಮುಟ್ಟು ನೋಡಿದ್ರು ಪೂರ್ಣ ತಣ್ಣಗಾಗ್ಬಿಟ್ಟಿತ್ತು ಅಂದ್ರೆ ಆಜುಬಾಜು ಕೂತವ್ರಿಗೆ ಹೇಳ್ತಾರ, ತಣ್ಣಗಾಗ್ರಿ, ಇನ್ನೇನು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ತಣ್ಣಗಾಗ್ಯದ, ಅಲ್ಲಿ ದೇವರಿಲ್ಲ ಅಂತ ಗೊತ್ತಾಯ್ತು. ಸ್ಪರ್ಶೇನ ದೃಶ್ಯತೆ ಚಾಗ್ನಿ, ಅದಕ್ಕೆ ಮುಟ್ಟುವ ಮೂಲಕವಾಗಿ ದೇಹದಲ್ಲಿ ಜ್ಯೋತಿರ್ನಾಮಕನಾದ ಪರಮಾತ್ಮ ಇದ್ದಾನೋ ಇಲ್ಲೋ ಗೊತ್ತಾಗ್ತದ. ಅದೇ ದೃಷ್ಟಿ, ಕಾಣಿಸೋದು. ಕಾಣಿಸೋದಂದ್ರೆ ಮುಟ್ಟಿ ನೋಡೋದು ಅಂತ ಅರ್ಥ. ವಿಶೇಷ ಏನ್ ಗೊತ್ತೇನು, ಈ ನನ್ನ ದೇಹದಲ್ಲಿ ಇದ್ದ ಜ್ಯೋತಿರ್ನಾಮಕನಾದ ಪರಮಾತ್ಮನನ್ನು ಪ್ರಾಣದೇವರು ನಿರಂತರವಾಗಿ ಸ್ತೋತ್ರ ಮಾಡ್ತಿರ್ತಾರಂತೆ. ಆ ಪ್ರಾಣದೇವರು ಮಾಡುವ ಸ್ತೋತ್ರ ನಿನಗೆ ಕೇಳಿಸ್ತದ ಅಂತ ಶ್ರೀಮದಾಚಾರ್ಯರು. ಏನ್ರಿ, ಮುಖ್ಯ ಪ್ರಾಣದೇವರು ಮಾಡೋ ಸ್ತೋತ್ರನ ಕೇಳಿಸ್ತದ? ಹೌದು. ಸಪ್ರಾಣ ಸ್ತೌತಿ ತಂ ವಿಷ್ಣುಂ ಸಾ ಸ್ತುತಿ ಶ್ರೂಯತೆ ಸದಾ. ಅದು ಕೇಳಿಸ್ತದ. ಹೆಂಗ? ಕರ್ಣೋಪಿದಾಯ ತದ್ವಿದ್ವಾನ್, ನಿನ್ನ ಎರಡೂ ಕಿವಿಗಳಲ್ಲಿ ಬೆರಳನ್ನ ಹಾಕಿಕೊಂಡು ಸ್ವಲ್ಪ ಶಾಂತ ರೀತಿಯಿಂದ ಕುತ್ಕೊಂಡ್ರೆ ಒಳಗ ಶಬ್ದ ಕೇಳಿಸ್ತದ ನೋಡು. ಅದು ಏನ್ ಅನ್ಕೊಂಡಿ? ಮುಖ್ಯ ಪ್ರಾಣದೇವರು ಮಾಡುವ ಸ್ತೋತ್ರ ಅದು, ಬೇರೆ ಯಾವುದೂ ಅಲ್ಲ. ಮುಖ್ಯ ಪ್ರಾಣದೇವರು ಮಾಡುವಂತಹ ಸ್ತೋತ್ರ. ಅರ್ಥ ಆಯ್ತಾ? ಅದಕ್ಕೆ ಒಂದ್ ಮಾತು ಹೇಳ್ದ, ಅದಕ್ಕೆ ಕೇಳಿಸೋದು ನಿಂತ್ರೆ ನಿಮ್ದು ಟೈಮ್ ಆಗಿದೆ ಅಂತ ಅರ್ಥ. ಅದಕ್ಕೆ ಚಲ್ತೆ ಬನೋ ನೋಡ್ಕೋತಿರ್ಬೇಕಂತ. ಕರ್ಣೋಪಿಧಾಯ ತದ್ವಿದ್ವಾನ್ ದಿವ್ಯ ಚಕ್ಷುಸ್ಸು ಕೀರ್ತಿವಾನ್. ಹಿಂಗ ತಿಳ್ಕೊಂಡವನು, ತದ್ವಿದ್ವಾನ್ ಅಂತ ತಿಳ್ಕೊಂಡವನು, ದಿವ್ಯ ಚಕ್ಷು ಅಪಕೀರ್ತಿಯ ಅಪರೋಕ್ಷ ಜ್ಞಾನ ಉಳ್ಳವನಾಗ್ತಾನ. ಸುಕೀರ್ತಿಮಾನ್, ಒಳ್ಳೆ ಕೀರ್ತಿ ಬರ್ತದೆ. ಮುಕ್ತೋ ಭೂತ್ವ ಭವೇದ್ಯಸ್ಮಾದ್ ಉಪಾಸೀತೈವ ಸಂತತಂ, ಮುಕ್ತನಾಗ್ತಾನಾದ್ರಿಂದ ಹೀಗೆ ಉಪಾಸನ ಮಾಡಬೇಕು ಅಂತ ಸತ್ತತ್ವ ಗ್ರಂಥದಲ್ಲಿ ಹೇಳಲಾಗಿದೆ. ಸರಿ ಆಯ್ತಾ? ಸರಿ, ಮುಂದ್ ನೋಡ. ಮತ್ತ ಏನದ? ಯಶಃ ಅಂತದ. ಎಲ್ಲಿ ಬಂದಿತ್ತು? ಯಶಸ್ಸಿಗೆ ಅಭಿಮಾನಿ ಚಂದ್ರ, ಕೀರ್ತಿಗೆ ಅಭಿಮಾನಿ ಇಂದ್ರ ಅಂತ. ಆ ಇಂದ್ರ ಚಂದ್ರ ಅದಕ್ಕ ಮತ್ ಹೊಗಳೋ ಕಾಲಕ್ಕೆ ನೀನ ಇಂದ್ರ ನೀನ ಚಂದ್ರ ಅಂತ ಹೊಗಳೋದು ಅಂತ ನೋಡ್ರಿ ಎಷ್ಟು ಚಂದ ಅಂದ್ರೆ ಭಾರಿ ವಿಚಿತ್ರಪ್ಪ ಇವೆಲ್ಲ. ಹೊಗಳೋ ಕಾಲಕ್ಕ ಏನ್ ಹೊಗಳಬೇಕು ಅವನ್ನ? ನೀನ ಇಂದ್ರ ನೀನ ಚಂದ್ರ ಅಂತ ಹೊಗಳಬೇಕು ಅಂತ. ಯಾಕೆ ನೀನ ಇಂದ್ರ ನೀನ ಚಂದ್ರ ಅಂದ್ರೆ ಚಂದ್ರ ಯಶಸ್ಸಿಗೂ ಇಂದ್ರ ಕೀರ್ತಿಗೂ ಅಭಿಮಾನಿ ಆಗ್ಯಾರ. ಅಂದ್ರೆ ಏನ್ರಿ ಆಚಾರ ಅಂದ್ರೆ, ತಗೊಳ್ರಿ ವಾಕ್ಯ. ದಿಕ್ಷು ಯಾನಾತ್ ಯಶಃ ವ್ಯಾಪ್ತಂ ಕೀರ್ತಿ ಪ್ರತ್ಯಕ್ಷತ ಸ್ತುತಿ. ದಿಕ್ಷು ಯಾನಾತ್ ಅಂದ್ರ ಎಲ್ಲಾ ದಿಕ್ಕುಗಳಲ್ಲಿ ಹರಡಿದ ಕೀರ್ತಿ ಇದ್ರೆ ಅದನ್ನ ಯಶಸ್ಸು ಅನ್ಬೇಕು. ಅದನ್ನೇ ನಾನು ಹೇಳ್ತಿದ್ದೆ ಯಾವಾಗ್ಲೂ. ನಮ್ಮ ಅಪೀರಿಯನ್ಸ್ ಇಲ್ಲದೆ ಇರುವಂತಹ ಜಾಗದಲ್ಲಿ ನಾವೆಲ್ಲಿ ಇಲ್ಲ, ಅಲ್ಲೂ ಕೂಡ ನಮ್ಮ ಬಗ್ಗೆ 4 ಜನ 4 ಒಳ್ಳೆ ಮಾತುಗಳನ್ನ ಆಡ್ತಿದ್ರು ಅಂದ್ರೆ ಅದು ಯಶಸ್ಸು. ನಾವು ಹೋದ ಮೇಲೂ ನಮ್ಮ ಹೆಸರು 4 ಜನ ಮಾತಾಡ್ತಿದ್ರು ಅಂದ್ರೆ ಅದು ಯಶಸ್ಸು. ದೇಶತಃ ಕಾಲತಃ ನೆನಪಿಟ್ಟುಕೊಳ್ರಿ. ವ್ಯಾಪ್ತಿ 2 ಇರ್ತದೆ ಯಾವಾಗ್ಲೂ, ದೇಶತಃ ಕಾಲತಃ. ಈಗ ನಾ ಇಲ್ಲಿದ್ದೇನೆ, ಎಲ್ಲೋ ಬೇರೆ ಬೇರೆ ಊರುಗಳಲ್ಲಿ ಕುಳಿತವರು ನನ್ನ ಬಗ್ಗೆ 2 ಒಳ್ಳೆ ಮಾತುಗಳನ್ನ ಆಡಿದ್ರ ಒಳ್ಳೆ ಮಾತಾ? ಮತ್ತ ಹಂಗ ಕೆಟ್ಟ ಮಾತು ಅಂತ ಅನ್ಕೋಬಿಟ್ರೆ ಅದಕ್ಕೆ ಕೀರ್ತಿ ಅನ್ನಂಗಿಲ್ಲ, ಅದಕ್ಕೆ ಯಶಸ್ಸು ಅನ್ನಂಗಿಲ್ಲ. ಅದಕ್ಕೆ ಅಪಕೀರ್ತಿ ಏನ್ ಕರೀತಾರೆ ಅದಕ್ಕೆ? ಅಯ್ಯೋ ಭಾರ ಆ ಕಪಿಲಾಚಾರ ಯಾಕೆ ಕೇಳ್ತೀರಿ ಇಷ್ಟು ಕೂಡ ಅಂದ್ರು ಅಂದ್ರೆ ಬರೋಬ್ಬರಿ ಅಂತ. ಅದರಿಂದ ಅದಕ್ಕೆ ಯಶಸ್ಸು. ಇನ್ನ ನಾನು ಇಲ್ಲದ ಕಾಲ ಬರ್ತದೆ ಒಂದು ಕಾಲ, ಅದು ಕಾಲದಲ್ಲೂ ನನ್ನ ಬಗ್ಗೆ ಜನ ಇಲ್ಲ ಅವನಿದ್ದಾಗ ಚಲೋ ಇದ್ದ ಪಾಪ ಬ್ರಾಹ್ಮಣ ಅಂತ ಅನ್ಕೊಂಡ್ರು ಅಂದ್ರೆ ಅದು ಯಶಸ್ಸು ಅಂತ ಅರ್ಥ. ಇದು ಯಶಸ್ಸು. ಇನ್ನು ಕೀರ್ತಿ ಪ್ರತ್ಯಕ್ಷತ ಸ್ತುತಿ ಆಚಾರ ಅಂತಾರೆ. ಇತಿ ಶಬ್ದ ನಿರ್ಣಯ, ಶಬ್ದ ನಿರ್ಣಯ ಎಂಬ ಗ್ರಂಥ ಏನ್ ಹೇಳ್ತದೆ? ಪ್ರತ್ಯಕ್ಷತ ಸ್ತುತಿ, ಎದುರಿನಲ್ಲೇ ನಿಮ್ಮನ್ನ ಕೊಂಡಾಡಬೇಕು, ಎದುರಿನಲ್ಲೇ ನಿಮ್ಮನ್ನ ಹೊಗಳಬೇಕು. ನೋಡ್ರಿ, ಪ್ರಾಮಾಣಿಕವಾಗಿ ಕೆಲವರು ಎದುರಿನಲ್ಲಿ ಕೊಂಡಾಡ್ತಿರ್ತಾರೆ, ಬಹಳ ಒಳ್ಳೆ ಮನುಷ್ಯಪ್ಪ ಚಲೋ ಅಂತ ಹಿಂಗಂತಿರ್ತಾರೆ. ಈ ಮುಖಸ್ತುತಿ ಅಂತ ಒಂದಿರ್ತದ್ರಿ. ಮುಖಸ್ತುತಿ ಅಂದ್ರೆ ಏನ್ ಗೊತ್ತೇನೋ? ಈ ಬ್ಯಾಡಾಗಿರ್ತದ, ಈ ರಾಜಕಾರಣಿಗಳೆಲ್ಲ ಮಾಡ್ತಿರ್ತಾರೆ ನೋಡ್ರಿ, ಅವ್ರನ್ನ ಹೊಗಳಿದೆ ಇವ್ರನ್ನ ಹೊಗಳಿದೆ, ಇದೆಲ್ಲ ಮುಖಸ್ತುತಿ ಅಂತ ಕರೀತಾರೆ. ಅದು ಉಪಯೋಗ ಇಲ್ಲ. ಹೆಂಗಿರ್ಬೇಕು ಅಂದ್ರ ನಿಜವಾಗಿಯೂ ಅವನು ಮಾಡಿದ ಸಾಧನೆಗಳನ್ನು ತೋರಿಸಿ ಅವನಲ್ಲಿ ಇನ್ನಿಷ್ಟು ಸಾಧನೆ ಮಾಡಿಸುವ ಬುದ್ಧಿ ಹುಟ್ಟಿಸುವ ಸ್ತೋತ್ರ ಇದೆಯಲ್ಲ, ಅದುವೇ ಏನಂತಾರಂದ್ರೆ ಕೀರ್ತಿ ಅಂತ ಕರೀತದ. ಅರ್ಥ ಆಯ್ತಾ? ಓಕೆನಾ?
ಇತಿ ಶಬ್ದನಿರ್ಣಯ, ಇಷ್ಟು ಶಬ್ದನಿರ್ಣಯವೆಂಬ ಗ್ರಂಥದಲ್ಲಿ ಹೇಳಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.